ಕೆಆರ್ಎಸ್ ಡ್ಯಾಂನಲ್ಲಿ ಮಣ್ಣು ಪರೀಕ್ಷೆಗೆ ರೈತರಿಂದ ತೀವ್ರವಾಗಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಪರೀಕ್ಷೆಗೆ ತಂದಿದ್ದಂತ ಯಂತ್ರೋಪಕರಣ ಎತ್ತಿಸಿದ್ದಾರೆ ರೈತರು. ರೈತರ ವಿರೋಧಕ್ಕೆ ಮಣಿದು ಮಣ್ಣು ಪರೀಕ್ಷೆ ರದ್ದು ಮಾಡಲಾಗಿದೆ. ಬೆಂಗಳೂರು ನೀರು ಸರಬರಾಜು 6ನೇ ಹಂತದ ಕಾಮಗಾರಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಕೆಆರ್ಎಸ್ ಡ್ಯಾಂನಿಂದ ನೀರು ಸರಬರಾಜಿಗೆ ವಿರೋಧ ವ್ಯಕ್ತ ಆಗ್ತಾ ಇದೆ ರೈತರಿಂದ. ಡ್ಯಾಂ ಒಳಭಾಗಕ್ಕೆ ಯಂತ್ರೋಪಕರಣ ತಂದು ಮಣ್ಣು ಟೆಸ್ಟ್ ಮಾಡಲಿಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಸಿ ಯಂತ್ರೋಪಕರಣಗಳನ್ನು ಎತ್ತಿಸಿದ್ದಾರೆ ರೈತರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂ ಹತ್ರ ನಡೆದಿರುವಂತಹ ಒಂದು ಘಟನೆ ಇದೆ. ಹೀಗೆ ಕೆಆರ್ಎಸ್ ಡ್ಯಾಂನಲ್ಲಿ ಮಣ್ಣು ಪರೀಕ್ಷೆಗೆ ರೈತರಿಂದ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ರೈತರು. ಹೀಗೆ ಯಂತ್ರೋಪಕರಣಗಳನ್ನು ಇಳಿಸಲಿಕ್ಕೆ ಬಂದಿದ್ರು. ಇಲ್ಲಿರುವಂತಹ ಮಣ್ಣನ್ನು ಪರೀಕ್ಷೆ ಮಾಡಲಿಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿಯವರು ಈ ಸಂದರ್ಭದಲ್ಲಿ ಯಂತ್ರೋಪಕರಣಗಳ ಎತ್ತಿಸಿದ್ದಾರೆ. ರೈತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ, ಬೇಡ ಅಂತ ಹೇಳಿದ್ದಾರೆ. ಬೆಂಗಳೂರು ನೀರು ಸರಬರಾಜು 6ನೇ ಹಂತದ ಕಾಮಗಾರಿ ಇದು. ಕೆಆರ್ಎಸ್ ಡ್ಯಾಂನಿಂದ ನೀರು ಸರಬರಾಜಿಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಇತ್ತೀಚೆಗೆ ಬಹಳಷ್ಟು ಚರ್ಚೆಯಲ್ಲಿರುವಂತಹ ಒಂದು ವಿಚಾರ ಇದು. ಹಾಗಾಗಿ ಡ್ಯಾಂ ಒಳಭಾಗಕ್ಕೆ ಯಂತ್ರೋಪಕರಣಗಳನ್ನು ಇಳಿಸಲಿಕ್ಕೆ ಅಂತ ಹೇಳಿ ಮಣ್ಣು ಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಸಂಬಂಧಪಟ್ಟಂತ ಅಧಿಕಾರಿಗಳು ಸಿಬ್ಬಂದಿಯವರು ಬಂದಿದ್ರು. ಇದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂ ಹತ್ರ ನಡೆದಿರುವಂತಹ ಒಂದು ಘಟನೆ. ಈ ಸಂದರ್ಭದಲ್ಲಿ ರೈತರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿ ಅದೇನು ತಗೊಬಂದಿದ್ರು ಅವ್ರ ಮಷಿನ್ಸ್ ಎಲ್ಲವೂ ಕೂಡ ಅದನ್ನ ಹೊರಗೆ ತೆಗೆಸಿದ್ದಾರೆ. ರೈತರ ವಿರೋಧದ ನಡುವೆಯೂ ಕೂಡ ಯೋಜನೆ ಕಾಮಗಾರಿಗೆ ಸಿದ್ಧತೆ ನಡೀತಾ ಇದೆ. ಡ್ಯಾಂನಿಂದಲೇ ನೀರು ಪೂರೈಕೆಗೆ ವಿರೋಧಿಸ್ತಾ ಇರುವಂತಹ ರೈತರು ವಿರೋಧ ವ್ಯಕ್ತ ಆಗ್ತಾ ಇದ್ರು ಕೂಡ ಯೋಜನೆ ಕೈ ಬಿಡುತ್ತಿಲ್ಲ ಸರ್ಕಾರ ಮಾತ್ರ. ಕಳೆದ ವಾರ ಸರ್ವೆ ಕಾರ್ಯಕ್ಕೆ ರೈತರು ಅಡ್ಡಪಡಿಸಿರ್ತಾರೆ. ಈ ವಾರ ಮಣ್ಣು ಪರೀಕ್ಷೆಗೂ ಕೂಡ ಅಡ್ಡಪಡಿಸಿದ್ದಾರೆ. ರೈತರ ವಿರೋಧಕ್ಕೆ ಮಣಿದು ಸರ್ವೆ ಕಾರ್ಯ ಸ್ಥಗಿತವಾಗಿತ್ತು ಕಳೆದ ವಾರ. ಇದೀಗ ಮಣ್ಣಿನ ಪರೀಕ್ಷೆಗೆ ಮುಂದಾಗಿದ್ದಾರೆ. ಅದಕ್ಕೂ ಕೂಡ ರೈತರು ಆಕ್ರೋಶ ಹೊರಹಾಕಿದ್ದಾರೆ, ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನು ರೈತರ ಆಕ್ರೋಶಕ್ಕೆ ಕಾರಣ ಸರ್ವೆ ಮಾಡಲು ಬಂದಿರುವಂತಹ ಅಧಿಕಾರಿಗಳನ್ನ ತಡೆದು ಈ ರೀತಿಯಾಗಿ ತರಾಟೆಗೆ ತಗೊಂಡಿದ್ದಾರೆ. ಕಳೆದ ವಾರ ಈ ರೀತಿಯಾಗಿ ಬಂದಿದ್ದಂತಹ ಸಿಬ್ಬಂದಿಗೂ ಕೂಡ ಹೀಗೆ ಅವರು ತಡೆದಿದ್ರು. ಈಗ ಮಣ್ಣು ಪರೀಕ್ಷೆಗೆ ಅಂತ ಹೇಳಿ ಬಂದಿದ್ದಂತಹ ಸಿಬ್ಬಂದಿಯವರನ್ನ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಡ್ಯಾಂನಿಂದಲೇ ನೀರು ಪೂರೈಕೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತಹ ರೈತರು ಹೀಗೆ ಆ ಒಂದು ಕಾರ್ಯ ಏನಿತ್ತು ಕಾರ್ಯವನ್ನ ನಿಲ್ಲಿಸಿ ಅಲ್ಲೇ ಈ ಒಂದು ಸಿಬ್ಬಂದಿಗೆ ತರಾಟೆಗೆ ತಗೊಂಡಿದ್ದಾರೆ. ಕಾವೇರಿ ನೀರಿನ 6ನೇ ಹಂತದ ಯೋಜನೆಗೆ ವಿರೋಧವಿದೆ. 6ನೇ ಹಂತದ ಯೋಜನೆಯನ್ನು ಮಾಡಲು ಬಿಡುವುದಿಲ್ಲ. 6ನೇ ಹಂತದ ಯೋಜನೆಯನ್ನು ಮಾಡಲು ನೀವು ಹಂಗೆ ತಗೊಂಡೋಗಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್. ಪ್ರವೀಣ್, ಈಗ ಇದು ರಾಜ್ಯ ಸರ್ಕಾರದ ಒಂದು ಯೋಜನೆ ಏನಿದೆ, ಈ ಯೋಜನೆ ವಿರುದ್ಧ ಎಷ್ಟೊಂದು ವಿರೋಧ ವ್ಯಕ್ತ ಆಗ್ತಿದ್ರು ಕೂಡ ಯಾರು ಕೂಡ ತಲೆ ಕೆಡಿಸ್ಕೋತಾ ಇಲ್ಲ. ತಮ್ಮ ಸರ್ವೆ ಕಾರ್ಯ ಇರ್ಬೋದು ಅಥವಾ ಮಣ್ಣು ಪರೀಕ್ಷೆ ಇರ್ಬೋದು, ಎಲ್ಲರೂ ಕೂಡ ಆ ಒಂದು ಕೆಲಸವನ್ನ ಮಾಡುವಂತ ಕೆಲಸ ಈಗ ಸದ್ಯಕ್ಕೆ ನಡೀತಾ ಇದೆ. ಹಾಗಾಗಿ ಸರ್ವೆ ಕಾರ್ಯ ಒಂದು ಕಡೆ ನಡೀತಾ ಇದೆ. ಸರ್ವೆ ಕಾರ್ಯ ಕಳೆದ ವಾರವೂ ಕೂಡ ಸರ್ವೆ ಕಾರ್ಯ ಮಾಡಲಿಕ್ಕೆ ಬಂದಿರುವಂತಹ ಸಂದರ್ಭದಲ್ಲೂ ಕೂಡ ಹೀಗೆ ರೈತರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದಾದ ನಂತರ ಈ ವಾರವೂ ಕೂಡ ಯಾವಾಗ ಮಣ್ಣು ಪರೀಕ್ಷೆಗೆ ಅಂತ ಹೇಳಿ ಈ ರೀತಿಯಾದಂತಹ ಮಷಿನ್ಸ್ ಯಂತ್ರೋಪಕರಣಗಳನ್ನ ಏನು ತಗೊಂಡು ಬಂದಿದ್ರು ಆ ಸಂದರ್ಭದಲ್ಲಿ ರೈತರು ಧಿಕ್ಕಾರಗಳನ್ನು ಕೂಗಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಈ ರೀತಿಯಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಹೀಗೆ ರಾಜ್ಯ ಸರ್ಕಾರದ ಈ ಯೋಜನೆಯನ್ನ ಕೈ ಬಿಡಬೇಕು ಅಂತ ಹೇಳಿ ರೈತರು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೂ ಕೂಡ ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ರಿಯಾಕ್ಷನ್ ಇಲ್ಲ ಅಂತಂದ್ರೆ ಸರ್ವೆ ಕಾರ್ಯ ನಡೀತಾ ಇದೆ, ಜೊತೆಗೆ ಮಣ್ಣು ಪರೀಕ್ಷೆ ಮಾಡ್ಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಇನ್ನು ಏನಾಗ್ಬೋದು ಈ ಒಂದು ವಿಚಾರದಲ್ಲಿ ಅಂತ ರೋಶಿನಿ ಹೇಳ್ಬೋದು. ಕೆಆರ್ಎಸ್ ಅಣೆಕಟ್ಟೆ ಯಾಕೆಂತಂದ್ರೆ ಏನು ನಿರ್ಮಾಣ ಹಾಗೂ ಸ್ಥಳೀಯ ನಗರಗಳಲ್ಲಿ ನೀರು ಕೊಡುವುದರಿಂದ ರೈತರಿಗೆ ಆದ್ಯತೆ ಅಂತ ಹೇಳಿ ಏನೋ ಈಗ 5. ಓಕೆ, ಥ್ಯಾಂಕ್ ಯು ಪ್ರವೀಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಮಣ್ಣಿನ ಪರೀಕ್ಷೆಗೂ ಕೂಡ ಮುಂದಾಗಿದ್ರು ಸಿಬ್ಬಂದಿಯವರು. ಆ ಸಂದರ್ಭದಲ್ಲಿ ರೈತರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ, ಘೋಷಣೆಗಳನ್ನು ಕೂಗಿದ್ದಾರೆ, ಜೊತೆಗೆ ಅಧಿಕಾರಿಗಳಿಗೆ ತರಾಟೆಗೆ ತಗೊಂಡಿದ್ದಾರೆ ಇದೆಲ್ಲವೂ ಕೂಡ ನಿಲ್ಲಿಸಿ ಅಂತ ಹೇಳಿ. ಕಾರಣ ಏನು ಅಂತಂದ್ರೆ ಈ ಒಂದು ಯೋಜನೆಗೆ ತೀವ್ರವಾಗಿ ವಿರೋಧ ಇತ್ತು. ಇಷ್ಟೆಲ್ಲ ರೈತರ ವಿರೋಧ ಇದ್ರೂ ಕೂಡ ರಾಜ್ಯ ಸರ್ಕಾರ ಮಣಿಲಿಲ್ಲ. ತಮ್ಮ ಕಾರ್ಯ ಏನಿದೆ, ತಮ್ಮ ಕೆಲಸ ಏನಿದೆ ಅದನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಪ್ರತಿ ಬಾರಿಯೂ ಕೂಡ ಅಂದ್ರೆ ಇದು 2ನೇ ಬಾರಿ ಈ ರೀತಿಯಾಗಿ ಕೆಆರ್ಎಸ್ ಡ್ಯಾಮ್ ಹತ್ರ
ಹೀಗೆ ರೈತರು ತಡೆದಿದ್ದಾರೆ. ಕುಡಿಯುವ ನೀರಿನ ಯೋಜನೆ, ರೈತ ವಿರೋಧಿ ಆಡಳಿತ ಕುಡಿಯುವ ನೀರಿನ ಯೋಜನೆ, ಜನಪ್ರತಿನಿಧಿಗಳಿಗೆ ಮಂಡ್ಯ ಜಿಲ್ಲಾ ವಿರೋಧಿ ಮುಖ್ಯಮಂತ್ರಿಗೆ, ಮಂಡ್ಯ ಜಿಲ್ಲಾ ನೀರಾವರಿ ಮಂತ್ರಿಗೆ ಮೌನವಾಗಿ